ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ವಿ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತಂದರೆ ಒಂದು ಅವೇರ್ನೆಸ್ ವಿಡಿಯೋ ನೋಡ್ತೀವಿ. ಓಕೆ, ಕಾರಣ ಏನಂತಂದರೆ ಈ ಪೆನ್ನಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಮತ್ತು ಅದಿಲ್ಲದೆ ಆಪರೇಟಿಂಗ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಆಗುವ ಟ್ರ್ಯಾಪ್ಗಳೇನು, ಆಗುವ ತೊಂದರೆಗಳೇನು, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ರೀಸನ್ ಈ ವಿಡಿಯೋ ಮಾಡೋದಕ್ಕೆ ಮೇನ್ ರೀಸನ್ ಅಂತಂದರೆ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಹೋಗಿ ಅವರು ಪೆನ್ನಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಅಲ್ಲಿಂದ ಆಚೆ ಬರೋಕ್ಕಾಗದೆ ಸಿಕ್ಕಾಪಟ್ಟೆ ತೊಂದರೆಗಳಾಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಈ ರೀತಿ ಸ್ಟಾಕ್ಸ್ನ ಈಸಿ ಮೆಥಡಲ್ಲೇ ಐಡೆಂಟಿಫೈ ಮಾಡಿ ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ನಾವು ತಗೋಬಾರ್ದು. ನೋಡಿ, ಬೇಸಿಕ್ ನಾಲೆಡ್ಜು ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಮುಖ್ಯ ಆಗುತ್ತೆ. ಕಾರಣ ಏನಂತಂದರೆ ಬೇಸಿಕ್ಕೇ ನಮಗೆ ಗೊತ್ತಿಲ್ಲ ಅಂತಂದರೆ ಫರ್ದರ್ ನಾವು ಸ್ಟಾಕ್ನ ಹೇಗೆ ಸೆಲೆಕ್ಟ್ ಮಾಡ್ತೀವಿ ಅಲ್ವಾ. ಬೇಸಿಕಲ್ಲಿ ಹೇಗೆ ಬರುತ್ತೆ ಅಂತಂದರೆ ನೋಡಿ, ವಾಲ್ಯೂಮ್ ಎಲ್ಲ ಬೇಸಿಕಲ್ಲೇ ಬರುತ್ತೆ. ಜಸ್ಟ್ ನಾವು ಸ್ಟಾಕ್ನ ಬೈ ಮಾಡೋದು ಹೇಗೆ, ಸೆಲ್ ಮಾಡೋದು ಹೇಗೆ ಅದು ಮಾತ್ರ ತಿಳ್ಕೊಂಡಿದ್ದರೆ ಸಾಲದು. ಅದರಲ್ಲಿ ಆಗೋ ಯಾವ ಸ್ಟಾಕ್ಸು ಎಷ್ಟು ವಾಲ್ಯೂಮ್ಸ್ ಇರುತ್ತೆ ಮತ್ತು ಮಾರ್ಕೆಟ್ ಕ್ಯಾಪ್ ಏನಿರುತ್ತೆ, ಈ ರೀತಿ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡೋದ್ರಿಂದ ಆಗುವ ಲಾಭಗಳೇನು, ಆಗುವ ನಷ್ಟಗಳೇನು, ಇದನ್ನು ಬೇಸಿಕಲ್ಲಿ ಬರುತ್ತೆ. ಆ ಕಾರಣಕ್ಕೋಸ್ಕರನೇ ಒಂದು ಬೇಸಿಕ್ ನಾಲೆಜ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಿಲ್ಲದೆ ಇದು ಒಂದು ಅವೇರ್ನೆಸ್ ವಿಡಿಯೋ ಆಗಿರೋದ್ರಿಂದ ನೀವೇನು ಮಾಡಿ ಗೊತ್ತಾ, ಈ ರೀತಿ ಸ್ಟಾಕ್ಸ್ನ ನೆಕ್ಸ್ಟು ಯಾರಾದರೂ ನ್ಯೂಸಲ್ಲೋ ಇಲ್ಲಾಂತಂದರೆ ಎಲ್ಲೋ ಯೂಟ್ಯೂಬಲ್ಲೋ ಯಾರು ರೆಕಮೆಂಡೇಷನ್ ಮಾಡಿದಾಗ ಈಸಿ ಮೆಥಡಲ್ಲಿ ಇದರಲ್ಲಿ ವಾಲ್ಯೂಮ್ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಿಬಿಟ್ಟು ಅದರಲ್ಲಿ ಹೂಡಿಕೆ ಮಾಡಿ. ಓಕೆ, ಕೆಲವು ಸ್ಟಾಕ್ಸ್ಗಳು ಏನಿರುತ್ತೆ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ಬೋದು, ಬಟ್ ಏನಂತಂದರೆ ವಾಲ್ಯೂಮ್ಸ್ ಇರಲ್ಲ. ಓಕೆ, ವಾಲ್ಯೂಮ್ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಅದನ್ನು ಮ್ಯಾನಿಪ್ಯುಲೇಟ್ ಮಾಡೋದು ತುಂಬ ಈಸಿ ಇರುತ್ತೆ. ಇಲ್ಲಿ ಅಪ್ಪರ್ ಸರ್ಕಿಟು ಲೋವರ್ ಸರ್ಕಿಟು ಹೋಗೋದ್ರಿಂದ ನಾವು ಅದರಿಂದ ಆಚೆ ಬರೋದು ತುಂಬ ಕಷ್ಟ ಆಗುತ್ತೆ. ಮತ್ತು ಏನು ಮಾಡ್ತಾರೆ ಅಂತಂದರೆ ಕೆಲವು ಸ್ಟಾಕ್ಸ್ಗಳು ಬಂದುಬಿಟ್ಟು ಒಂದು ಸರ್ಟೈನ್ ಅಮೌಂಟಿಂದ ಒಂದು ತುಂಬ ದೊಡ್ಡ ಲಾಭದಲ್ಲಿ ಕೊಟ್ಟಿರುತ್ತೆ. ಆವಾಗ ನಮಗೆ ಆಸೆಗಳು ಹುಟ್ಟೋದು ಸಹಜ. ಬಟ್ ಈ ರೀತಿ ಸ್ಟಾಕಿಂದ ದೂರ ಇರೋದು ತುಂಬ ಒಳ್ಳೆಯದಾಗುತ್ತೆ. ಬನ್ನಿ ಅದನ್ನು ಹೇಗೆ ನಾವು ಕಂಡುಹಿಡಿಬೋದು, ಸಿಂಪಲ್ ಒಂದು ಚಾರ್ಟ್ ಇಟ್ಕೊಂಡು ಹೇಗೆ ಕಂಡುಹಿಡಿಬೋದು ಅಂತ ನೋಡೋಣ ಬನ್ನಿ. ನೀವು ಇಲ್ಲಿ ನೋಡ್ಬೋದು, ಇದು ಏರಿಯಾ ಲೈಫ್ ಸ್ಪೇಸಸ್ ಲಿಮಿಟೆಡ್ ಅಂತ, ಇದು BSE ಸ್ಟಾಕ್. ಓಕೆ, ಇಲ್ಲಿ ನೀವು ಏನು ನೋಡ್ಬೋದು, ಇದು ಡೈಲಿ ಟೈಮ್ ಫ್ರೇಮಲ್ಲಿದೆ. ಇಲ್ಲಿ ಕಂಟಿನ್ಯೂಷನ್ ಅಪ್ ಟ್ರೆಂಡಲ್ಲಿ ಹೋಗ್ತಾ ಇದೆ, ರೈಟ್. ಬಟ್ ಇಲ್ಲಿ ನೋಡ್ಬೋದು ಇದೆಲ್ಲ ಬಂದ್ಬಿಟ್ಟು ಅಪ್ಪರ್ ಸರ್ಕಿಟು ಹೋಗ್ತಾ ಇದೆ, ರೈಟ್. ಇಲ್ಲಿ ನೀವು 6ನೇ ತಾರೀಕು ಡಿಸೆಂಬರ್ ನೋಡ್ಬೋದು, ಇದು ಸ್ಪ್ಲಿಟ್ ಆಗಿದೆ. ಇದು ಆ್ಯಕ್ಚುಲಿ ಒಂದು ಕಡಿಮೆ ಪ್ರೈಸಿಂದ 3,000 ರೂಪಾಯಿಗೆ ಹೋಗಿತ್ತು. 3 ರೂಪಾಯಿನ ಏನೋ ಇದ್ದಿದ್ದು ಪ್ರೈಸು 3,000 ಹೋಗಿದೆ. ಅದಾದಮೇಲೆ ಸ್ಪ್ಲಿಟ್ ಮಾಡಿದ್ದಾರೆ. ಸ್ಪ್ಲಿಟ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ, ಮತ್ತೆ ನೋಡಿ ಇಲ್ಲಿ ಕೆಳಗಡೆ ಬಂದಿದೆ. ಇಲ್ಲಿ ತುಂಬ ಜನ ಏನು ಮಾಡ್ಕೊಳ್ತಾರೆ ಅಂತಂದರೆ ನಿಮಗೆ ಈ ರೀತಿ ವೀಕ್ಲಿ ಚಾರ್ಟಲ್ಲಿ ತೋರಿಸಿದಾಗ ನಿಮ್ಗೆ ಏನು ಅನಿಸುತ್ತೆ, ಓ ಈ ಸ್ಟಾಕ್ಸು ವೆರಿ ಸ್ಟ್ರಾಂಗ್ ಆಗಿದೆ, ನಾವು ಇಲ್ಲಿ ಹೋಗಿ ಬೈ ಮಾಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಬಟ್ ಆ್ಯಕ್ಚುಲಿ ಡೈಲಿ ಟೈಮ್ ಫ್ರೇಮಲ್ಲಿ ನೀವು ಹೋದಾಗ ನೋಡಿ, ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕಂತಂದರೆ ಫಸ್ಟು ಮಂತ್ಲಿ ಚಾರ್ಟ್ ಹಾಕೋಬೇಕು. ಮಂತ್ಲಿ ಚಾರ್ಟಲ್ಲಿ ಇಲ್ಲಿ ಯಾವುದಾದ್ರು ತೊಂದರೆಗಳಿದೆಯಾ ಅಂತ ನೋಡಿ. ಅಪ್ಪರ್ ಸರ್ಕಿಟ್ ಲೋವರ್ ಸರ್ಕಿಟ್ ಆಗಿದೆಯಾ ಅಂತ ಇಲ್ಲ, ಆಗಿಲ್ಲ. ಆ ಕಾರಣಕ್ಕೋಸ್ಕರ ನೆಕ್ಸ್ಟ್ ಏನು ಮಾಡಿ, ವೀಕ್ಲಿಗೆ ಹೋಗಿ. ವೀಕ್ಲಿಯಲ್ಲಿ ಏನಾದರೂ ತೊಂದರೆಗಳ ಥರ ಕಾಣಿಸ್ತಾ ಇದೆ ಚಾರ್ಟಲ್ಲಿ ಯಾವುದೇ ರೀತಿ ತೊಂದರೆಗಳ ಥರ ಕಾಣಿಸ್ತಾ ಇಲ್ಲ. ಬಟ್ ಆದರೆ ನೀವು ಡೈಲಿ ಟೈಮ್ ಫ್ರೇಮ್ ಹೋಗಿ, ನೆಕ್ಸ್ಟು ಡೈಲಿ ಟೈಮ್ ಫ್ರೇಮ್ ಹೋದಾಗ ಏನಾಗುತ್ತೆ, ಚಾರ್ಟ್ ಬಂದುಬಿಟ್ಟು ಇಲ್ಲಿ ಅಪ್ಪರ್ ಸರ್ಕಿಟ್ ಹೊಡಿತಾ ಇದೆ, ರೈಟ್. ಅಪ್ಪರ್ ಸರ್ಕಿಟ್ ಅಂತಂದರೆ ಆ ದಿನದಲ್ಲಿ ಇಲ್ಲಿ ಯಾವುದೇ ರೀತಿ ಟ್ರೇಡ್ ಆಗಿರಲ್ಲ. ನೆಕ್ಸ್ಟ್ ಡೇ ಮಾರ್ಕೆಟು 9:15ಗೆ ಓಪನ್ ಆಗಿದ ತಕ್ಷಣವೇ ಏನಾಗಿದೆ, ಮಾರ್ಕೆಟು ಅಪ್ಪರ್ ಸರ್ಕಿಟ್ ಆಗಿದೆ. ಈ ರೀತಿ ಅಪ್ಪರ್ ಸರ್ಕಿಟ್ ಇಮಿಡಿಯೇಟಾಗಿ ಅಪ್ಪರ್ ಸರ್ಕಿಟ್ ಆಗ್ತಾ ಮೇಲ್ಗಡೆ ಹೋಗ್ತಾ ಇದ್ದರೆ ನಾವು ಎಕ್ಸಿಟ್ ಆಗೋಕ್ಕೂ ಆಗಲ್ಲ ಇಲ್ಲಿಂದ. ಓಕೆ, ಕೆಲವ್ರು ಏನು ಮಾಡಿಬಿಡ್ತಾರೆ, ಇನ್ನೂ ಮೇಲ್ಗಡೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಬೈ ಮಾಡಿಬಿಟ್ಟು ಮತ್ತೆ ಟ್ರ್ಯಾಪಲ್ಲಿ ಸಿಕ್ಕಾಕೊಳ್ತಾರೆ. ಮತ್ತೆ ಎಕ್ಸಿಟ್ ಆಗಬೇಕಂತಂದರೆ ಇಲ್ಲೆಲ್ಲ ನೋಡಿ ಎಕ್ಸಿಟ್ ಆಗೋಕ್ಕೆ ಆಗಲ್ಲ. ಓಕೆ, ಈ ಕಾರಣಕ್ಕೋಸ್ಕರನೇ ಈ ರೀತಿ ಸ್ಟಾಕಲ್ಲಿ ಸಿಕ್ಕಾಕೋಬೇಡಿ. ತುಂಬ ಜನ ಈ ರೀತಿ ಸ್ಟಾಕ್ಸಲ್ಲಿ ಸಿಕ್ಕಾಕೊಂಡು ಅವರ ಕ್ಯಾಪಿಟಲ್ ಬಂದುಬಿಟ್ಟು 50%, 80% ಲಾಸಲ್ಲಿದ್ದಾರೆ. ಇದರಿಂದ ಆಚೆ ಬರೋಕ್ಕೂ ಆಗ್ತಾಯಿಲ್ಲ. ಮತ್ತು ತುಂಬ ಜನ ಇದನ್ನು ಏನು ಮಾಡೋದು, ಏನು ಹೋಲ್ಡ್ ಮಾಡಬಾರ್ದಾ ಅಂತ ಕೇಳ್ತಾ ಇರ್ತಾರೆ. ಇದು ನೀವು ಯಾವ ಕಾರಣಕ್ಕೆ ಸ್ಟಾಕ್ಸ್ನ ಬೈ ಮಾಡ್ತೀರಾ ಅನ್ನೋದು ನೋಡಿ. ಸ್ಟಾಕ್ಸ್ನ ನೀವು ಬೈ ಮಾಡಬೇಕಂತಂದರೆ ಅದು ಲಾಂಗ್ ಟರ್ಮ್ಗೆ ಬೈ ಮಾಡ್ತಾ ಇದ್ದೀರಾ ಇಲ್ಲ ಶಾರ್ಟ್ ಟರ್ಮ್ ಬೈ ಮಾಡ್ತಾ ಇದ್ದೀರಾ ಅನ್ನೋದನ್ನ ಮೊದಲು ಫುಲ್ ನೀವು ಐಡೆಂಟಿಫಿಕೇಷನ್ ಮಾಡ್ಕೋಬೇಕು. ಮೊದಲು ನಿಮಗೆ ತಿಳಿದಿರಬೇಕು ನಾವು ಯಾವ ಕಾರಣಕ್ಕೋಸ್ಕರ ಸ್ಟಾಕ್ಸ್ನ ಬೈ ಮಾಡ್ತಾ ಇದ್ದೀವಿ. ಅಂದರೆ ಲಾಂಗ್ ಟರ್ಮ್ಗೆ ಅಂತ. ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ಗೆ ನೀವು ಏನು ಮಾಡಬೇಕು, ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಆಗಿರೋ ಸ್ಟಾಕ್ಸ್ನ
ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ರೀತಿ ಇರೋದಂದರೆ ನಿಫ್ಟಿ 50ಯಲ್ಲಿ ಇರೋ ಸ್ಟಾಕ್ಸು ಬಂದುಬಿಟ್ಟು ಆ 50 ಸ್ಟಾಕ್ ಬಂದು ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಸ್ಟಾಕ್ಸು, ಮತ್ತು ಮಾರ್ಕೆಟ್ ಕ್ಯಾಪಿಟಲ್ ಕೂಡ ತುಂಬ ಅತಿ ಹೆಚ್ಚು ಇರೋದರಿಂದ ಅದರಲ್ಲಿ ಯಾವುದೇ ರೀತಿ ತೊಂದರೆಗಳು ಆಗಲ್ಲ. ಮತ್ತು ಅಲ್ಲೂ ಕೂಡ ನೀವು ಎಷ್ಟು ವರ್ಷಕ್ಕೆ ನೀವು ಹೋಲ್ಡ್ ಮಾಡ್ತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಎಕ್ಸಾಂಪಲ್ಗೆ ನಾವು ಹೇಳಬೇಕಂತಂದರೆ ಇವಾಗ ನಿಮಗೆ ಇಲ್ಲಿ ಚಾರ್ಟಲ್ಲಿ ತೋರಿಸ್ತೀನಿ. ಇವಾಗ HDFC ಬ್ಯಾಂಕ್ ಬಂದು ಏನು ಗೊತ್ತಾ, ವೆರಿ ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಸ್ಟಾಕ್, ರೈಟ್. ಅದಿಲ್ಲದೆ ರಿಲಯನ್ಸ್ ಬಿಟ್ಟರೆ ಸೆಕೆಂಡ್ ಮಾರ್ಕೆಟ್ ಕ್ಯಾಪಲ್ಲಿ ಹೈಯೆಸ್ಟ್ ಇರೋದು ಮೋಸ್ಟ್ಲಿ ಇದು HDFC ಬ್ಯಾಂಕ್ ಇರ್ಬೋದು. ಇಲ್ಲಿ HDFC ಬ್ಯಾಂಕಲ್ಲಿ ನಿಮ್ಗೆ ತೋರಿಸ್ತೀನಿ. ನೀವು ಲಾಸ್ಟು ಕೆಲವು 5 ವರ್ಷದಿಂದ ಒಂದು 4-5 ವರ್ಷದಿಂದ ನೀವು ನೋಡ್ಬೋದು ಸೈಡ್ ವೇಸೇ ಇದೆ ಮಾರ್ಕೆಟ್, ರೈಟ್. ಮಾರ್ಕೆಟು ಅಪ್ ಆ್ಯಂಡ್ ಡೌನಲ್ಲೇ ಇದೆ. ಈ ರೀತಿ ಇದು ವೆರಿ ಸ್ಟ್ರಾಂಗ್ ಸ್ಟಾಕು. ಮತ್ತು ನೀವು ಲಾಸ್ಟ್ 5 ವರ್ಷದ್ದು ಇದರ ಫಂಡಮೆಂಟಲ್ ಅನಾಲಿಸಿಸ್ ನೋಡಿ, ಇದರ ಪ್ರಾಫಿಟ್ ಬಂದುಬಿಟ್ಟು ಇನ್ಕ್ರೀಸ್ ಆಗ್ತಾನೆ ಇದೆ, ಪಾಸಿಟಿವಲ್ಲೇ ಹೋಗ್ತಾ ಇದೆ. ಪ್ರಾಫಿಟ್ ಬಂದುಬಿಟ್ಟು ಈ ರೀತಿ ಹೋಗ್ತಾ ಇದೆ, ಬಟ್ ಅದರ ಪ್ರೈಸ್ ಮಾತ್ರ ಈ ರೇಂಜಲ್ಲೇ ಹೋಗ್ತಾ ಇದೆ. ನೀವು ಎಕ್ಸಾಂಪಲ್ಗೆ ನೀವು ಶಾರ್ಟ್ ಟರ್ಮ್ಗೆ ಅಂತ ನೀವು ಹೋಗಿ HDFC ವೆರಿ ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಈ ರೀತಿ ಕೆಳಗಡೆ ಬಂದಾಗ ನೀವೇನು ಮಾಡ್ಕೊಳ್ತೀರ, ಬೈದಲ್ಲೇ ಆಚೆ ಬಂದುಬಿಡ್ತೀರ. ಓಕೆ, ಲಾಂಗ್ ಟರ್ಮ್ ಅನ್ನೋದು ಬೇರೆ, ಶಾರ್ಟ್ ಟರ್ಮ್ ಅನ್ನೋದು ಬೇರೆ. ಏನಂತಂದರೆ ಎಕ್ಸಾಂಪಲ್ಗೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಂತಂದರೆ ತುಂಬ ವರ್ಷ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಗೆ ನಿಮಗೆ ಡಿವಿಡೆಂಟ್ ಬರುತ್ತೆ ಅದರಿಂದ ಅಲ್ವಾ. ನೀವು ಒಂದು 2 ವರ್ಷ 3 ವರ್ಷ 5 ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡೋಂಗಿದ್ದರೆ ಅದು ಶಾರ್ಟ್ ಟರ್ಮ್ಗೆ ಆಗುತ್ತೆ. ನೀವು ವ್ಯಾಲ್ಯೂ ಇನ್ವೆಸ್ಟರ್ ಆಗಬೇಕಂತಂದರೆ ಏನು ಮಾಡಬೇಕಂತಂದರೆ ಈ ರೀತಿ ಡಿಮಾಂಡ್ ಝೋನ್ಗಳನ್ನ ಐಡೆಂಟಿಫೈ ಮಾಡಿ ಇಲ್ಲಿ ನೀವು ಬೇಕಾದ್ರೆ ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ, ಮತ್ತು ಪ್ರಾಫಿಟ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಪ್ರಾಫಿಟ್ಗಳನ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಬಿಟ್ಬಿಟ್ಟು ಇದನ್ನು ನೀವು ಲಾಂಗ್ ಟರ್ಮ್ ಹೆಸರಲ್ಲಿ ತೊಗೊಂಡು ಶಾರ್ಟ್ ಟರ್ಮ್ಗೆ ನೀವು ಆಚೆ ಬರೋಂಗಿದ್ರೆ HDFCಯಲ್ಲೂ ಕೂಡ ನೀವು ನಷ್ಟ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಅದೇ ರೀತಿ ಮತ್ತು ಪೆನ್ನಿ ಸ್ಟಾಕ್ ಆಪ್ರೇಟಿಂಗ್ ಸ್ಟಾಕ್ಸು. ಅದೇ ರಿಲಯನ್ಸ್ ಪವರ್ ನೋಡಿ, ರಿಲಯನ್ಸ್ ಪವರಲ್ಲಿ ನಿಮಗೆ ತೋರಿಸ್ತೀನಿ. ರಿಲಯನ್ಸ್ ಪವರು ಮಂತ್ಲಿಯಲ್ಲಿ ನೋಡಿ ಏನಾಗಿದೆ ನಿಮಗೆ, ಅದು ಏನೋ ಒಂದು ಫಂಡಮೆಂಟಲಿ ಮುಂಚೆ ಸ್ಟ್ರಾಂಗ್ ಆಗಿರ್ಬೋದು, ಅದಾದಮೇಲೆ ಏನೋ ಒಂದು ಫಂಡಮೆಂಟಲಿ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿ, ಕಂಪ್ನಿಯಲ್ಲಿ ಏನೋ ಪ್ರಾಬ್ಲಮ್ ಆಗಿ ಅದು ಕೆಳಗಡೆನೇ ಇದೆ. ಓಕೆ, ಇದಾದಮೇಲೆ ನೋಡಿ ವೀಕ್ಲಿಗೆ ಹೋಗಿ, ವೀಕ್ಲಿಯಲ್ಲಿ ನಮಗೆ ಒಂದು ರೀತಿ ಓಕೆ ಥರನೇ ಕಾಣಿಸಿದ್ರು ಕೂಡ ನೀವು ಡೈಲಿ ಟೈಮ್ ಫ್ರೇಮ್ ಹೋಗಿ. ಡೈಲಿ ಟೈಮ್ ಫ್ರೇಮಲ್ಲಿ ಏನು ಇದೆಲ್ಲ ಅಪ್ಪರ್ ಸರ್ಕಿಟ್ ಆಗ್ತಾಯಿದೆ, ರೈಟ್. ಇಲ್ಲೆಲ್ಲ ನೋಡ್ಬೋದು ನೀವು ಅಪ್ಪರ್ ಸರ್ಕಿಟ್ ಆಗ್ತಾಯಿದೆ. ಈ ರೀತಿ ಅಪ್ಪರ್ ಸರ್ಕಿಟ್ ಆಗೋದು ಯಾವ ಕಾರಣಕ್ಕಂತಂದರೆ ಇದರಲ್ಲಿ ವಾಲ್ಯೂಮ್ಸ್ ಇರಲ್ಲ. ಓಕೆ, ಇವೆಲ್ಲ ಆಪ್ರೇಟಿಂಗ್ ಏನು ಮಾಡಿಬಿಡ್ತಾರೆ ಅಂತ ಈ ರೇಂಜಲ್ಲಿ ಬಂದುಬಿಟ್ಟು ಇವು ನೋಡಿ, ಇಲ್ಲಿ ಮಾರ್ಕೆಟು ಈ ರೀತಿ ತೋರಿಸ್ತಾರೆ ನಿಮಗೆ. ಓಕೆ, ಈ ರೀತಿ ತೋರಿಸ್ಬಿಟ್ಟು ನೋಡಿ ಇಲ್ಲಿ ಮಾರ್ಕೆಟು ಮೇಲ್ಗಡೆನೇ ಹೋಗಿದೆ. ರಿಲಯನ್ಸ್ ಪವರು ಇನ್ನು ನೆಕ್ಸ್ಟ್ ಬಂದುಬಿಟ್ಟು 500 ರೂಪಾಯಿ ಆಗುತ್ತೆ, ಇನ್ವೆಸ್ಟ್ ಮಾಡಿ 1000 ರೂಪಾಯಿ ಆಗುತ್ತೆ, ಇಲ್ಲಾಂದರೆ 5000 ಆಗುತ್ತೆ. ಈ ರೀತಿ ನಿಮಗೆ ಹೇಳಿದಾಗ ಇದು ಕಡಿಮೆ ಪ್ರೈಸಲ್ಲಿ ಸಿಗೋದ್ರಿಂದ ನೀವೇನು ಮಾಡಿಬಿಡ್ತೀರಾ, ಇದರಲ್ಲಿ ಹೋಗಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಆವಾಗ ನೀವು ನೋಡ್ಬೋದು ಈ ಜಾಗದಲ್ಲೆಲ್ಲ ಬಂದುಬಿಟ್ಟು ನೀವು ಆಲ್ರೆಡಿ ಕೆಳಗಡೆ ಇಲ್ಲಿ ಇನ್ವೆಸ್ಟ್ ಮಾಡಿದಾಗ ಮೇಲ್ಗಡೆ ಹೋಗ್ತಾನೆ ಇರುತ್ತೆ. ಓಕೆ, ಮೇಲ್ಗಡೆ ಹೋದಾಗ ಇಲ್ಲೆಲ್ಲ ನಿಮಗೆ ನ್ಯೂಸ್ಗಳು ಬಂದಾಗ ಮತ್ತೆ ನೀವು ಬೈ ಮಾಡ್ತೀರ, ಮತ್ತೆ ಕೆಳಗಡೆ ಬಂದು ನೋಡಿ ಇಲ್ಲೆಲ್ಲ ಲೋವರ್ ಸರ್ಕಿಟ್ ಆಗ್ತಾಯಿದೆ. ಈ ರೀತಿ ಸ್ಟಾಕ್ಸ್ಗಳಿಂದ ದೂರ ಇರೋದು ತುಂಬ ಒಳ್ಳೆಯದು. ನೀವು ಅದೇ HDFC ಬ್ಯಾಂಕ್ನ ನಾವು ತೊಗೊಂಡಾಗ ಇದು ಫಂಡಮೆಂಟಲಿ ವೆರಿ ಸ್ಟ್ರಾಂಗು. ಇದರಲ್ಲಿ ನೀವು ಹೂಡಿಕೆ ಮಾಡೋಂಗಿದ್ರೆ ಲಾಂಗ್ ಟರ್ಮ್ಗೆ ಹೂಡಿಕೆ ಮಾಡಬೇಕಾಗುತ್ತೆ. ನೋಡಿ ಡಿವಿಡೆಂಟ್ ಬರುತ್ತೆ ಇದರಿಂದ. ಓಕೆ, ಇದು ಇಯರ್ ಆನ್ ಇಯರ್ ಪ್ರಾಫಿಟ್ಗಳು ಕೊಡ್ತಾನೆ ಇದೆ. ಬಟ್ ಆದರೆ ಮಾತ್ರ ಪ್ರೈಸ್ ಮಾತ್ರ ಒಂದು ರೇಂಜ್ ಬೌಂಡಲ್ಲಿದೆ. ಬಟ್ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದ್ರಿಂದ ಇಲ್ಲಿಗೆ ನಿಮಗೆ ಡಿವಿಡೆಂಟ್ಗಳು ಬಂದಿದೆ ನೋಡಿ, ಇಲ್ಲೆಲ್ಲ ಡಿವಿಡೆಂಟ್ಗಳು ಬಂದಾಗ ನಿಮ್ಮ ಡಿವಿಡೆಂಟ್ ದುಡ್ಡು ನಿಮಗೂ ಬರುತ್ತೆ. ಈವನ್ ಅದು ಒಂದು ಸ್ಟೇಜ್ ಮೇಲೆ ಅಂದರೆ ಒಂದು 10 ವರ್ಷ 15 ವರ್ಷ ಆದಮೇಲೆ ಇನ್ನೂ ಪ್ರೈಸ್ ಇನ್ನೂ ಮೇಲ್ಗಡೆ ಹೋಗ್ಬೋದು ಹೊರತು ಕಡಿಮೆ ಆಗಲ್ಲ ಅದು. ಓಕೆ, ಈ ರೇಂಜ್ ಬೌಂಡಲ್ಲಿ ಇರೋದ್ರಿಂದ ನೋಡಿ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದ್ರು ಕೂಡ ಇದೇ ರೀತಿ ರಾಕೆಟ್ ಥರ ಇದೇ ರೀತಿ ಮೇಲ್ಗಡೆ ಹೋಗುತ್ತೆ ಅಂತಲೂ ನೀವು ಅನ್ಕೋಬಾರ್ದು. ಈ ರೀತಿ ಒಂದು ರೇಂಜ್ ಬೌಂಡಲ್ಲಿ ಕೂಡ ಹೋಗ್ಬೋದು. ನೀವು ನೋಡಿ 2021ರಿಂದ ನೋಡಿ ಅದರದ್ದು ಹೋಗಿ ಸ್ಕ್ರೀನಲ್ಲೆಲ್ಲ ಹಾಕಿಬಿಟ್ಟು ಚೆಕ್ ಮಾಡಿ, ಇದನ್ನು ಪ್ರಾಫಿಟ್ಗಳು ನೋಡಿ ಹೈ ಲೆವೆಲಲ್ಲಿ ಇನ್ಕ್ರೀಸ್ ಆಗ್ತಾನೆ ಇದೆ. ಇಯರ್ ಆನ್ ಇಯರ್ ಬಂದುಬಿಟ್ಟು ಇದರ HDFC ಬ್ಯಾಂಕ್ ಪ್ರಾಫಿಟ್ ಬಂದುಬಿಟ್ಟು ತುಂಬ ಹೈ ಅಲ್ಲಿ ಇದೆ. ಓಕೆ, ಇಲ್ಲ ಅಂತಂದರೆ ನೀವು ಸ್ಟಾಕ್ಗಳೇ ಇನ್ವೆಸ್ಟ್ ಮಾಡಲ್ಲ ಅಂತಂದರೆ ನೀವು ಏನು ಮಾಡಬೇಕಂತಂದರೆ SIPನೋ ಮ್ಯೂಚುವಲ್ ಫಂಡು ಈ ರೀತಿ ಇನ್ವೆಸ್ಟ್ ಮಾಡಿ. ಅದು ಕೂಡ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ, 10 ವರ್ಷ 15 ವರ್ಷ 20 ವರ್ಷ ಆ ರೀತಿ ಅಂದ್ಕೊಂಡು ಇನ್ವೆಸ್ಟ್ ಮಾಡಿ. ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದು ಪ್ರೈಸ್ಗೆ ಇನ್ವೆಸ್ಟ್ ಮಾಡ್ತೀರಾ,
ಪ್ರೈಸಿಗೆ ಮಾತ್ರ ನೀವು ಅಂದರೆ ಆ ಶೇರಿನ ಬೆಲೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಅಂತ ಇನ್ವೆಸ್ಟ್ ಮಾಡಂಗಿದ್ರೆ ನೀವು ವ್ಯಾಲ್ಯೂ ಇನ್ವೆಸ್ಟರ್ ಆಗಬೇಕಾಗುತ್ತೆ. ವ್ಯಾಲ್ಯೂ ಇನ್ವೆಸ್ಟರ್ ಏನು ಮಾಡ್ತಾರೆ, ಇಂಪಾರ್ಟೆಂಟ್ ಝೋನ್ಗಳನ್ನ ಮಾರ್ಕ್ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಸ್ಮಾಲ್ ರಿಸ್ಕ್ ತೊಗೊಂಡು ಅಲ್ಲಿ ಎಂಟ್ರಿ ತೊಗೊಂಡು ಅವರು ಕೆಳಗಡೆ ಸ್ಟಾಪ್ ಲಾಸ್ ಇಟ್ಬಿಟ್ಟು ಅಲ್ಲಿ ಎಂಟ್ರಿ ತೊಗೊಳ್ತಾರೆ. ಇವಾಗ HDFCಯಲ್ಲಿ ನೀವು ನೋಡ್ಬೋದು, HDFCಯಲ್ಲಿ ಏನಾಗಿದೆ ಈ ರೀತಿ ಇಲ್ಲಿ ವೀಕ್ಲಿಯಲ್ಲಿ ಇದೆಲ್ಲ, ವೀಕ್ಲಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ನೋಡಿ, ವೀಕ್ಲಿಯಲ್ಲೋ ಇಲ್ಲ ಮಂತ್ಲಿಯಲ್ಲೋ ಈ ರೀತಿ ಇಂಪಾರ್ಟೆಂಟ್ ಝೋನ್ಗಳನ್ನ ಮಾರ್ಕ್ ಮಾಡ್ಕೊಳ್ತಾರೆ. ಒಂದು ಯಾವ ರೀತಿ ಆದರೂ ಇರಲಿ, ಓಕೆ, ಯಾವ ರೀತಿ ಆದರೂ ಇರಲಿ, ಇಂಪಾರ್ಟೆಂಟ್ ಝೋನ್ಗಳನ್ನ ಮಾರ್ಕ್ ಮಾಡ್ಕೊಂಡು ಈ ರೀತಿ ಪ್ರೈಸ್ಗಳು ಬಂದಾಗ ಏನು ಮಾಡ್ತಾರೆ, ಇಲ್ಲಿ ಹೋಗಿ ಬೈ ಮಾಡ್ತಾರೆ, ಇಲ್ಲಿ ಬಂದಾಗ ಸೆಲ್ ಮಾಡ್ಕೊಳ್ತಾರೆ, ಪ್ರಾಫಿಟ್ ಬುಕ್ ಮಾಡ್ಕೊಳ್ತಾರೆ. ಮತ್ತು ನೆಕ್ಸ್ಟು ಅದೇ ಪ್ರೈಸ್ ಇಲ್ಲಿ ಬಂದಿದ್ರೆ ಮತ್ತೆ ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಈ 4-5 ವರ್ಷದಿಂದ ಏನಾಗಿದೆ, ಪ್ರೈಸು ಇವಾಗ ಬ್ರೇಕ್ಔಟ್ ಆಗಿ ಏನು ಮಾಡಿರ್ತಾರೆ, ಬ್ರೇಕ್ಔಟ್ ಆಯಿತು ಅಂತ ತುಂಬ ಜನ ಬಂದ್ಬಿಟ್ಟು ಇಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಅದಾದಮೇಲೆ ನೋಡಿ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ, ರೈಟ್. ಮೊದಲು ನೀವು ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಯಾವ ಕಾರಣಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಮತ್ತು ಅದಿಲ್ಲದೆ ಪೆನ್ನಿ ಸ್ಟಾಕು ಮತ್ತು ಆಪ್ರೇಟಿಂಗ್ ಸ್ಟಾಕಲ್ಲಿ ಇವಾಗ ಹೇಳಿದ್ನಲ್ಲ ಈ ರೀತಿ ಬಂದ್ಬಿಟ್ಟು ನೋಡಿ, ಅಲ್ಲಿ ಫಸ್ಟ್ ಮಂತ್ಲಿ ಟೈಮ್ ಫ್ರೇಮಲ್ಲಿ ಹೋಗಿ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಿ, ಅಪ್ಪರ್ ಸರ್ಕಿಟ್ ಲೋವರ್ ಸರ್ಕಿಟ್ ಆಗಿದೆಯಾ ಅಂತ ನೋಡಿ. ಆ ರೀತಿ ಮಂತ್ಲಿಯಲ್ಲೇ ಆಗಿದ್ದರೆ ಅಲ್ಲಿಂದ ಆ ಸ್ಟಾಕ್ನ ಸೆಲೆಕ್ಟ್ ಮಾಡಿಬಿಟ್ಟು ಆಚೆ ಬಂದುಬಿಡಿ. ಆಮೇಲೆ ವೀಕ್ಲಿಗೆ ಹೋಗಿ, ವೀಕ್ಲಿಯಲ್ಲಿ ಅಪ್ಪರ್ ಸರ್ಕಿಟ್ ಲೋವರ್ ಸರ್ಕಿಟ್ ಇದೆಯಾ, ಎಲ್ಲ ಚೆನ್ನಾಗಿದೆಯಾ, ಓಕೆ ಫೈನ್. ಹಂಗಿಲ್ಲ ಅಂತಂದರೆ ಅಲ್ಲೇ ವೀಕ್ಲಿಯಲ್ಲೇ ಅಪ್ಪರ್ ಸರ್ಕಿಟ್ ಲೋವರ್ ಸರ್ಕಿಟ್ ಆಗಿದ್ದರೆ ಅಲ್ಲಿಂದ ಎಕ್ಸಿಟ್ ಆಗಿಬಿಡಿ. ಅದು ಅಂದರೆ ಎಕ್ಸಿಟ್ ಅಂತಂದರೆ ಆ ಸ್ಟಾಕ್ನ ಸೆಲೆಕ್ಟ್ ಮಾಡಿಬಿಡಿ. ನೆಕ್ಸ್ಟು ಡೈಲಿ ಟೈಮ್ ಫ್ರೇಮ್ ಹೋಗಿ, ಡೈಲಿ ಟೈಮ್ ಫ್ರೇಮಲ್ಲಿ ಹೋಗಿ ಅಲ್ಲೂ ಕೂಡ ನಿಮ್ಮ ಅಪ್ಪರ್ ಸರ್ಕಿಟ್ ಲೋವರ್ ಸರ್ಕಿಟ್ ಆಗ್ತಾ ಇದೆಯಾ ಆ ಸ್ಟಾಕಲ್ಲಿ ಅಂತ ನೋಡಿ. ಇದೆಲ್ಲ ಈಕ್ವಿಟಿ ಮಾರ್ಕೆಟ್, ಓಕೆ, ಇದು ಯಾವುದೋ ಆಪ್ಷನ್ಸು ಅಲ್ಲ, ಫ್ಯೂಚರ್ಸು ಅಲ್ಲ, ಇದು ಈಕ್ವಿಟಿ ಮಾರ್ಕೆಟಲ್ಲೇ ನಿಮಗೆ ಇಷ್ಟೊಂದು ತೊಂದರೆಗಳಾಗಂಗಿದ್ರೆ ನೀವು ಯೋಚನೆ ಮಾಡಿ ಎಷ್ಟು ಕಷ್ಟ ಇದೆ ಅಂತ, ಓಕೆ. ಆಮೇಲೆ ಒನ್ ಡೇಲಿ ಡೈಲಿ ಟೈಮ್ ಫ್ರೇಮಲ್ಲಿ ಅಪ್ಪರ್ ಸರ್ಕಿಟ್ ಲೋವರ್ ಸರ್ಕಿಟ್ ಆಗಿಲ್ಲ ಅಂತಂದರೆ ಅವರ್ಲಿ ಹೋಗಿ 15 ನಿಮಿಷ ಹೋಗಿ 5 ನಿಮಿಷ ಹೋಗಿ 1 ನಿಮಿಷಕ್ಕೆ ಹೋಗಿ ಇಲ್ಲೆಲ್ಲ ಅಪ್ಪರ್ ಸರ್ಕಿಟ್ ಲೋವರ್ ಸರ್ಕಿಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಆವಾಗ ಈಸಿ ಮೆಥಡಲ್ಲಿ ಇಲ್ಲಿ ವಾಲ್ಯೂಮ್ ಇದೆಯಾ ಇಲ್ವಾ ಅಂತ ನೀವು ಈಸಿ ಮೆಥಡಲ್ಲಿ ಕಂಡುಹಿಡ್ಕೋಬೋದು. ಸೊ ಈ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಆಪ್ರೇಟಿಂಗ್ ಸ್ಟಾಕು ಮತ್ತು ಈ ರೀತಿ ಪೆನ್ನಿ ಸ್ಟಾಕಲ್ಲಿ ಯಾವ ಕಾರಣಕ್ಕೂ ಇನ್ವೆಸ್ಟ್ ಮಾಡಬೇಡಿ. ಒಂದು ವೇಳೆ ಇನ್ವೆಸ್ಟ್ ಮಾಡಂಗಿದ್ರೆ ಒಂದು ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡಂಗಿದ್ರು ಆಗಲಿ, ಸ್ವಿಂಗ್ ಟ್ರೇಡಿಂಗ್ ಆಗಲಿ, ಮೂಮೆಂಟ್ ಟ್ರೇಡಿಂಗ್ ಇನ್ವೆಸ್ಟ್ ಮಾಡಂಗಿದ್ರೂ ಕೂಡ ನೀವು ಒಂದು ಪ್ರಾಪರ್ ಸ್ಟಾಕ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಬೈಯಿಂಗ್ ಝೋನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡೋದನ್ನ ಕಲಿಯಿರಿ, ಓಕೆ. ಇದು ಈಕ್ವಿಟಿ ಮಾರ್ಕೆಟಲ್ಲಿ ಆಗಿದ್ರು ಕೂಡ ನಿಮ್ಮ ಅಮೂಲ್ಯವಾದಂಥ ದುಡ್ದಿರೋಂಥ ದುಡ್ಡನ್ನ ಎಲ್ಲೋ ಒಬ್ಬರಿಗೆ ಹೋಗಿ ಸುಮ್ಮನೆ ಯಾರೋ ಒಂದು ನ್ಯೂಸ್ ಹೇಳ್ತಾರೆ, ಇಲ್ಲಾಂತ ನಮ್ಮಂಥ ಯೂಟ್ಯೂಬಲ್ಲಿ ಹೋಗಿ ಈ ಸ್ಟಾಕಲ್ಲಿ ಹೂಡಿಕೆ ಮಾಡಿ ಅಂತ. ಹೂಡಿಕೆ ಅಂತಂದರೆ ನನ್ನ ಪ್ರಕಾರ ನಾನೇನು ಮಾಡಿರ್ತೀನಿ, ನಾನು ಸ್ವಿಂಗ್ ಟ್ರೇಡಿಂಗಿಗೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ನೀವೇನು ಮಾಡ್ತೀರಾ, ನಿಮ್ಮ ಪರ್ಸ್ಪೆಕ್ಟಿವೇ ಬೇರೆ ಇರುತ್ತೆ. ನಾನು ಒಂದು 5 ದಿನಕ್ಕೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ನೀವೇನು ಮಾಡಿಬಿಡ್ತೀರಾ, ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಮತ್ತೆ ಮಾರ್ಕೆಟ್ ಕೆಳಗಡೆ ಬಿದ್ದಾಗ ಅಲ್ಲಿ ಮತ್ತೆ ನೀವು ಟ್ರ್ಯಾಪಲ್ಲಿ ಸಿಕ್ಕಾಕೊಳ್ತೀರ, ಮತ್ತೆ ಅವರೇಜ್ ಮಾಡ್ಕೊಂಡು ಹೋಗ್ತೀರ. ಪೆನ್ನಿ ಸ್ಟಾಕಲ್ಲಿ ತುಂಬ ಜನ ಅದನ್ನೇ ಮಾಡೋದು. ಆ ಸ್ಟಾಕ್ನ ಬಿಟ್ಟು ಬೇರೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದನ್ನ ಬಿಟ್ಬಿಟ್ಟು ಮತ್ತೆ ಒಂದು ಸರ್ತಿ ಟ್ರ್ಯಾಪ್ ಆಗಿರ್ತೀರ, ಮತ್ತೆ ಪ್ರೈಸು ಮತ್ತೆ ಸ್ವಲ್ಪ ಸ್ಲೈಟಾಗಿ ಮೇಲೆ ಹೋಗೋಗಿ ಮತ್ತೆ ಅದರಲ್ಲಿ ಪುನಃ ಮತ್ತೆ ಇನ್ವೆಸ್ಟ್ ಮಾಡ್ತೀರ. ಈ ರೀತಿ ಟ್ರ್ಯಾಪ್ ಆಗಬೇಡಿ, ದಯವಿಟ್ಟು ತಿಳ್ಕೊಂಡು ಮಾಡಿ. ನಿಮ್ಗೇನಾದರೂ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಮತ್ತು ಇದ್ರ ಫರ್ದರ್ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.